ಫಸ್ಟ್ ರ್ಯಾಂಕ್ ಬಂದೆ ಅಂತ ಗೊತ್ತಾಯಿತು. ನಂಗೆ ಕಾಲ್ ಬಂತು TV9ಇಂದ, ಮ್ಯಾಮ್ ನಿಮ್ಮದು 597 ಬಂದಿದೆ, ನಾವು TV9ಇಂದ ಕಾಲ್ ಮಾಡ್ತಾಯಿದ್ದೀವಿ ಅಂದರು. ನನಗೆ ನಮ್ಮ ಅಕ್ಕ ತಂದು ಕೊಟ್ಲು, ನಿಂದು 597 ಬಂದಿದ್ಯಾ ಅಂತ. ನಂದು ಹೌದಾ, ಫೋನ್ ಕೊಡಿಲಿ ಅಂತ ನಾನು ಇಸ್ಕೊಂಡೆ. ಆಮೇಲೆ ನಂಗೆ ಡೌಟ್ ಬಂತು, ನನ್ನ ಫ್ರೆಂಡ್ಸ್ ಏನಾದ್ರು ಪ್ರ್ಯಾಂಕ್ ಮಾಡ್ತಾಯಿದ್ದಾರಾ ಅಂತ. ನಾನು ಡೈರೆಕ್ಟ್ ಮ್ಯಾಮಿಗೆ ತೊಗೊಂಡೋಗಿ ಕೊಟ್ಟೆ. ಮ್ಯಾಮ್ ಇದವ್ರು ಎಲ್ಲಿ ಕೊಡಮ್ಮ ನೋಡೋಣ ಅಂತ ಮ್ಯಾಮ್ ಇಸ್ಕೊಂಡು ಮಾತಾಡಿದ್ರು. ಓ ಹೌದು ಫಸ್ಟ್ ರ್ಯಾಂಕ್ ಬಂದಿದ್ಯಾ, ಎಲ್ಲ ಕಾಲೇಜೇ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗಾಗ ನಾನು ಒಬ್ಬೊಬ್ಬರನ್ನ ಕೇಳ್ತೀನಿ ಕನ್ಫರ್ಮ್ ಅಂತ. ನಂಗೆ ರಿಸಲ್ಟ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ನಾನು ಕೊನೆಗೂ ಫಸ್ಟ್ ರ್ಯಾಂಕ್ ಬಂದೇ ಬಿಟ್ಟೆ. ನಾನು ನನ್ನ ಎಫರ್ಟ್ಗೆ ಪ್ರತಿಫಲ ಸಿಕ್ತು ಅಂತ ತುಂಬ ಖುಷಿ ಆಯಿತು. ರಿಸಲ್ಟ್ ಗೊತ್ತಾದ ತಕ್ಷಣ ವಾವ್ ನಾನು ಸಾಧಿಸ್ಬಿಟ್ಟೆ ಅನ್ನೋ ಒಂದು ಖುಷಿ ನನಗಾಯಿತು ಆ ಕ್ಷಣಕ್ಕೆ. ಅಕ್ಕಂಗೆ ಫಸ್ಟ್ ಗೊತ್ತಾಯ್ತು, ಯಾಕಂದರೆ ಅವಳೇ ಕಾಲ್ ಪಿಕ್ ಮಾಡಿದ್ದು. ಅವಳಿಗೂ ಒಂಥರ ನಿಜನೇ ಅನ್ನೋ ಥರ ಅವಳಿದ್ಲು. ಅವಳು ನನಗೆ ಫೋನೇನೋ ಕೊಟ್ಲು. ಅವಳಿಗೂ ಒಂಥರ ಖುಷಿ ಆಯಿತು. ಅಪ್ಪಂಗೆ ಗೊತ್ತಾದ ತಕ್ಷಣ ಅವ್ರೋಗಿ ಕಾರಲ್ಲಿ ಹತ್ಕೊಂಡು ಕುತ್ಕೊಂಡ್ರಂತೆ. ನನಗದನ್ನು ಕೇಳಿ ನಂಗೆ ಬೇಜಾರಾಯಿತು, ಒಂದು ಕಡೆ ಫುಲ್ ಖುಷಿ ಆಯಿತು. ಅಮ್ಮಂಗೂ ಗೊತ್ತಾಯಿತು, ಅಮ್ಮಂಗೆ ಮಾತೇ ಬರ್ತಾಯಿಲ್ಲ ಆ ಖುಷಿಯಲ್ಲಿ. ತಮ್ಮಂಗೂ ಗೊತ್ತಾಯ್ತು, ಬಂದ್ಲು ಅಕ್ಕ ಫಸ್ಟ್ ರ್ಯಾಂಕ್ ಬಂದುಬಿಟ್ಲು ಅಂತ ಅವ್ನಿಗೆ ಖುಷಿ. ನನಗೆ ಕನ್ಫ್ಯೂಷನಲ್ಲಿದ್ದೀನಿ, ಹೌದಾ ನಿಜನಾ ಅನ್ನೋ ಥರ. ಗೊತ್ತಾದ ತಕ್ಷಣ ಫೈನಲಿ ವಿದ್ಯಾನಿಧಿ ಸ್ಟೇಟ್ ಫಸ್ಟ್ ರ್ಯಾಂಕ್, ಜ್ಞಾನವಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಅಂತ ಖುಷಿ ಆಗೋಯ್ತು. ಒಟ್ಟಿನಲ್ಲಿ ರಿಲೇಟಿವ್ಸು ಕಾಲ್ ಮಾಡಿದ್ರು, ಫ್ರೆಂಡ್ಸು ಕಾಲ್ ಮಾಡ್ತಾಯಿದ್ರು, ಅಲ್ಲಿರೋ ಲೆಕ್ಚರರ್ಸ್ಗಳು, ಆಮೇಲೆ ಅಲ್ಲಿದ್ದ ಪ್ರತಿಯೊಬ್ಬರೂ ಕಂಗ್ರ್ಯಾಟ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಆ ಮೂಮೆಂಟ್ ಫುಲ್ ಮೆಮೊರೇಬಲ್. ಸಕ್ಸಸ್ಸಿಗೆ ಸೀಕ್ರೆಟ್ ಏನೂ ಇಲ್ಲ, ಹಾರ್ಡ್ ವರ್ಕ್ ಮಾಡಬೇಕು, ಜೊತೆಗೆ ಸ್ಮಾರ್ಟ್ ವರ್ಕ್ ಇರಬೇಕು ಆ್ಯಂಡ್ ಎಫರ್ಟ್ ಇರಬೇಕು ನಮ್ಮದು. ನನ್ನ ಡೈಲಿ ರೊಟೀನ್ ಹೇಗೆ ಸ್ಟಾರ್ಟ್ ಆಗ್ತಿತ್ತು ಅಂದರೆ, ನಮಗೆ ಸಾಂಗ್ ಆಗ್ತಾಯಿದ್ರು ಪ್ರೇಯರ್ಗೆ ಅಂದ್ಬಿಟ್ಟು. 5:30 ಸಾಂಗ್ ಇರ್ತಿತ್ತು. ನಾವೆದ್ದು ಸ್ಟಡಿ ಹಾಲ್ಗೆ ಹೋಗ್ತಾಯಿದ್ವಿ, ಪ್ರೇಯರ್ ಮಾಡ್ತಾಯಿದ್ವಿ. ಆ್ಯಂಡ್ 5:30 to 6:30 ಓದಿ 6:30 to 7 ರೆಡಿ ಆಗ್ತಾಯಿದ್ವಿ. 7 to 8 ಕಾಲೇಜ್ಗೆ ಹೋಗಿ ಓದ್ತಾಯಿದ್ವಿ. ಮತ್ತು 8 ವಾಪಸ್ ಬರ್ತಾಯಿದ್ವಿ ಹಾಸ್ಟೆಲ್ಗೆ. 8 to 8:30 ಟಿಫನ್ ಮಾಡ್ತಾಯಿದ್ವಿ. 8:30ಗೆ ಕಾಲೇಜ್ಗೆ ಹೋಗಿ 8:30 to 4 ಕಾಲೇಜಲ್ಲಿ ಇರ್ತಾಯಿದ್ವಿ. ಆ್ಯಂಡ್ 4 to 4:30 ಬ್ರೇಕ್ ಇರ್ತಿತ್ತು. 4:30 to 5:30 ಮತ್ತೆ ಕಾಲೇಜಲ್ಲೇ ಓದ್ತಾಯಿದ್ವಿ ನಾವು. 5:30ಗೆ ಹಾಸ್ಟೆಲಿಗೆ ಬಂದು ಸ್ನ್ಯಾಕ್ಸ್ ತೊಗೋತಾಯಿದ್ವಿ 6 ಆ ಟೈಮಿಂಗ್ಸಲ್ಲಿ. ಮತ್ತು 7ಗೆ ಓದೋಕ್ಕೆ ಕೂರ್ತಾಯಿದ್ವಿ. 7 to 8 ಓದ್ತಾಯಿದ್ವಿ. ದೆನ್ ಮತ್ತು 8ಗೆ ನಮ್ಮದು ಡಿನ್ನರ್ ಇರ್ತಿತ್ತು. ಮತ್ತು 9ಗೆಲ್ಲ ಅದು ಬ್ರೇಕ್ ತೊಗೊಳ್ತಾಯಿದ್ವಿ 9 ತನಕ. 9 to 10 ಅಥವಾ 9 to 11 ಅವ್ರಿಗಿಷ್ಟ, 12 ತನಕನಾದರೂ ಓದ್ಬೋದು. ಬಟ್ ನಾನು ಈ ಟೈಮಿಂಗ್ಸಲ್ಲೇ ಓದಬೇಕು ಅನ್ನೋ ಥರ ಇರಲಿಲ್ಲ. ಒಂದು ಟಾಪಿಕ್ ಅಂತ ತೊಗೋತಾ ಇದ್ದೆ, ಆ ಟಾಪಿಕ್ ಯಾವಾಗಾರು ಕಂಪ್ಲೀಟ್ ಆಗಲಿ, ಅದು ಮುಗಿಸೋ ತನಕ ನಾನು ಓದ್ತಾ ಇದ್ದೆ. ಫ್ಯಾಮಿಲಿ ಬಿಟ್ಟು ಬಂದಿದ್ವಿ, ಫೋನ್ ಸಹ ಇರಲಿಲ್ಲ. ಕಾಲ್ ಮಾಡಬೇಕಾಗಿದ್ದು ವೀಕ್ಲಿ ಒನ್ಸ್ ಅಷ್ಟೇ. ಬೇಜಾರಿತ್ತು ಒಂದು ಕಡೆ, ಪೇರೆಂಟ್ಸ್ನ ಬಿಟ್ಟು ಬಂದಿದ್ವಿ, ಕಾಲು ಸಹ ಮಾಡೋಂಗಿಲ್ಲ, ಹೆಂಗೆ ಬಿಟ್ಟಿರೋದು ಅಂತ ಅನ್ನಿಸ್ತಾಯಿತ್ತು. ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಅಳುನೂ ಬರ್ತಾಯಿತ್ತು, ಅಳ್ತಾಯಿದ್ವಿ. ಬಟ್ ಫ್ರೆಂಡ್ಸ್ ಇರ್ತಿದ್ರು ಜೊತೆಲಿ, ಬಿಡು ನಾವಿದ್ದೀವಿ ಅಂತ ಎಲ್ಲ ಫನ್ ಮಾಡ್ಕೊತಾ ಇದ್ವಿ. ಅಂದರೆ ರೂಮಲ್ಲಿ ಜೊತೆಗೂ ಮಲಗ್ತಿದ್ವಿ. ಕೆಲವೊಂದು ಸರಿ ಬೇಜಾರಾಗ್ತಾಯಿತ್ತು, ಅಳು ಬರ್ತಾಯಿತ್ತು, ಫ್ರೆಂಡ್ಸ್ ಸಮಾಧಾನ ಮಾಡ್ತಾಯಿದ್ರು. ಆ್ಯಂಡ್ ಜೊತೆಗೆ ಓದ್ತಾಯಿದ್ವಿ, ಕಂಬೈನ್ ಸ್ಟಡಿ ಮಾಡ್ತಾಯಿದ್ವಿ. ಸೊ ಅದು ನಮ್ಗೆ ಹಾಸ್ಟೆಲ್ ಲೈಫ್ ಮೆಮೊರೇಬಲ್ ಆಯಿತು. ಪೇರೆಂಟ್ಸ್ ಮರ್ಸಿ ನಮಗೆ ಫ್ರೆಂಡ್ಸು ನಾವಿದ್ದೀವಿ, ನಾವು ಪೇರೆಂಟ್ಸ್ ಥರನೇ ಅಂತ. ವಾರ್ಡನ್ ಸಹ ಇರ್ತಾಯಿದ್ರು, ವಾರ್ಡನ್ ಸಹ ಹೆಲ್ಪ್ ಮಾಡಿದರು ನಮಗೆ. ಅಲ್ಲಿದ್ದಿದ್ದು ಪ್ರತಿಯೊಬ್ಬರೂ ಅಡುಗೆ ಮಾಡೋರೇ ಆಗಿರ್ಬೋದು, ಅವರೆಲ್ಲರೂ ನಮಗೆ ಪೇರೆಂಟ್ಸ್ ಥರನೇ ನಿಂತಿದ್ರು ನಮಗೆ. ಅದೊಂದು ತುಂಬ ಖುಷಿ ನಮಗೆ. ಸ್ಟೇಟ್ ಫಸ್ಟ್ ರ್ಯಾಂಕ್ ಅಂತ ಗೊತ್ತಾಯಿತು. ಅಲ್ಲಿದ್ದಿದ್ದು ಟೀಚರ್ಸ್ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂದರೆ, ಇಷ್ಟು ವರ್ಷದ ಕನಸು ನನಸಾಗೋಯ್ತು, ಇದ್ದೇ ಎಲ್ಲರ ಬಾಯಲ್ಲೂ ಇದೆ, ಕನಸು ನನಸಾಯಿತು ಅಂತ. ಯಾಕಂದರೆ ವಿದ್ಯಾನಿಧಿ ಕೇವಲ 1 ವರ್ಷ 2 ವರ್ಷ ಈ ಥರ ಅಲ್ಲ, ಹಲವಾರು ವರ್ಷಗಳಿಂದ ಸ್ಟೇಟ್ ರ್ಯಾಂಕ್ ಬರ್ತಾನೆ ಇದೆ. 3rd ರ್ಯಾಂಕ್ ಇದೆ, 2nd ರ್ಯಾಂಕ್ ಇದೆ, ಬಟ್ ಫಸ್ಟ್ ರ್ಯಾಂಕ್ ಇದುವರೆಗೂ ಬಂದಿರಲಿಲ್ಲ. ಸೊ ಸ್ಟೇಟ್ ಫಸ್ಟ್ ರ್ಯಾಂಕ್ ಫಸ್ಟ್ ಟೈಮ್ ಅದು ತುಮಕೂರಿಗೆ, ನಮ್ಮ ಕಾಲೇಜ್ಗೆ ಬಂದಿದೆ ವಿದ್ಯಾನಿಧಿಗೆ. ತುಂಬ ಖುಷಿ ಆಯಿತು ಎಲ್ರಿಗೂ. ಅವ್ರು ಹೇಳಿದರು ಸ್ಟೇಟ್ ಫಸ್ಟ್ ರ್ಯಾಂಕ್ ಬರಲೇಬೇಕು. ಇಷ್ಟು ವರ್ಷ 2nd ರ್ಯಾಂಕ್ ಆಯಿತು, 3rd ರ್ಯಾಂಕ್ ಆಯಿತು, ಫಸ್ಟ್ ರ್ಯಾಂಕ್ ಬಂದಿಲ್ಲ, ನಮಗೆ ಫಸ್ಟ್ ರ್ಯಾಂಕ್ ಬೇಕು, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಸೊ ಫಸ್ಟ್ ರ್ಯಾಂಕ್ ನೀವು ಜವಾಬ್ದಾರಿ ನಿಮ್ಮದು, ನೋಡೋಣ ಹೇಗೆ ಮಾಡ್ತೀರಾ ಅಂತ ಕಾಯ್ತಾ ಇದ್ದೀವಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಫೈನಲಿ ಫಸ್ಟ್ ರ್ಯಾಂಕ್ ಬಂತು. ಆ್ಯಂಡ್ ನನ್ನ ಫ್ರೆಂಡ್ಸ್ದು 4th ರ್ಯಾಂಕ್, 5th ರ್ಯಾಂಕ್, 10th ರ್ಯಾಂಕ್ ತನಕನೂ ಇದೆ. ಅದು ನಮ್ಮೆಲ್ರಿಗೂ ಸಂತೋಷ ತಂದುಕೊಡ್ತು. ನನಗೆ ನನ್ನ ಸಿಬ್ಲಿಂಗ್ಸ್ ಅಂದರೆ ಫಸ್ಟ್ ನೆನಪಾಗೋದೇ ನಾನು ಅವ್ರ ಜೊತೆ ಹೇಗೆ ಕಿತ್ತಾಡ್ತಾ ಇದ್ದೆ ಅನ್ನೋದು. ಕಸಿನ್ಸೇ ಆಗಿರ್ಬೋದು, ಎಲ್ಲರ ಜೊತೆ ನಾವು ಒಟ್ಟಿಗೆ ಓದ್ಕೊಂಡ್ಬಂದಿದ್ದು. ನಾವು ಕಸಿನ್ಸು ಕೂಡ, ನನ್ನ ಸಿಬ್ಲಿಂಗ್ಸು ಅಷ್ಟೇ, ಒಂದೇ ಸ್ಕೂಲಲ್ಲಿ, ಎಲ್ಲೋ 1 ವರ್ಷ ಡಿಫರ್ ಆಗ್ತಿತ್ತು, ಅವ್ರು ಬೇರೆ ಸ್ಕೂಲಲ್ಲಿ ಇರ್ತಿದ್ರು. ಬಟ್ ಒಂದೇ ಸ್ಕೂಲಲ್ಲಿ ಓದ್ಕೊಂಡು ಬಂದ್ವಿ ನಾವೆಲ್ಲರೂ. ಹೆಂಗೆ ಅಂದರೆ ಎಲ್ಲರೂ ಚೆನ್ನಾಗೇ ಮಾರ್ಕ್ಸ್ ಸ್ಕೋರ್ ಮಾಡ್ತಿದ್ವಿ. ಅಂದರೆ ಕಾಲು ಹೇಳ್ಕೊಂಡು, ನೀನು ಜಾಸ್ತಿ ಬಿಡಮ್ಮ, ನೀವು ಟಾಪರ್ಗಳು, ನಾವು ಟಾಪರ್ಗಳು, ಹೀಗೆ ನಾವು ಫನ್ ಮಾಡ್ತಾಯಿದ್ವಿ. ಆ್ಯಂಡ್ ಅವರೂ ಅಷ್ಟೇ, ಚೆನ್ನಾಗಿ ಓದಬೇಕು, ನೀನು ಸ್ಕೋರ್ ಮಾಡು,
ನೀನು ಸ್ಕೋರ್ ಮಾಡು, ಎಲ್ಲರೂ ಹಂಗೆ ಹೇಳ್ಕೊಳ್ತಾ ಇದ್ವಿ ನಾವು. ನೋಡೋಣ ನೀನು ಜಾಸ್ತಿ ಬರುತ್ತಾ ನಾನು ಜಾಸ್ತಿ ಈ ಥರ ಇದ್ವಿ ನಾವು. ಅವರು ಸಹ ಮೋಟಿವೇಟ್ ಮಾಡ್ತಾಯಿದ್ರು ನಮಗೆ, ಕಸಿನ್ಸೇ ಆಗಿರ್ಬೋದು, ಸಿಬ್ಲಿಂಗ್ಸೇ ಆಗಿರ್ಬೋದು. ಈಗಿನೂ ಅಷ್ಟೇ ಕಾಲೇಜ್ಗೆ ಎಲ್ಲರೂ ನಾವು ಒಟ್ಟಿಗೆ ಸೇರ್ಕೊಳ್ತಾ ಇದ್ದೀವಿ. ವಿದ್ಯಾವಾಹಿನಿ ಆ್ಯಂಡ್ ವಿದ್ಯಾನಿಧಿ, ನಾವು 4 ಜನ ವಾಹಿನಿ ಆ್ಯಂಡ್ ಒಬ್ಬ ವಿದ್ಯಾನಿಧಿ. ಈಗ ನಾವೆಲ್ಲ ಡಿಗ್ರಿ ಸ್ಟೂಡೆಂಟ್ಸ್. ಒಬ್ಬ ಮಾತ್ರ ಅವ್ನು 10th ಕಂಪ್ಲೀಟ್ ಆಗಿದೆ, ಅವ್ನು ಫಸ್ಟ್ PU. ಈಗ ಎಲ್ಲರೂ 5 ಜನನೂ ಕಾಮರ್ಸ್ ನಾವು. ನನಗೆ ವಿದ್ಯಾನಿಧಿಯಲ್ಲಿ PUC ಕಂಪ್ಲೀಟ್ ಆಗಿದೆ ಆ್ಯಂಡ್ ಫಾರ್ ಡಿಗ್ರಿ ನಾನು BCom ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪ್ರೊಫೆಷ್ನಲ್ ಕೋರ್ಸ್ CA, BCom + CA ನಾನು ವಿದ್ಯಾವಾಹಿನಿ ಕಾಲೇಜಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಕೂಡ ಅವರು BCom + CS ತೊಗೊಂಡಿದ್ದಾರೆ, ಕಸಿನ್ ಸಹ BCom + CS. ಈ ಥರ ನಾವು ಚೂಸ್ ಮಾಡಿದ್ದೀವಿ ಪ್ರೊಫೆಷ್ನಲ್ ಕೋರ್ಸ್. ಯಾವಾಗ BCom ಸ್ಟಾರ್ಟ್ ಆಗೋದು ಗೊತ್ತಿಲ್ಲ, ಬಟ್ ಇವಾಗ ಪ್ರೊಫೆಷ್ನಲ್ ಕೋರ್ಸ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ. ನಂಗೆ CA ಕ್ಲಾಸಸ್ ಎಲ್ಲ 18th ಸ್ಟಾರ್ಟ್ ಆಗುತ್ತೆ. ಸೊ 18 ತುಮಕೂರಿಗೆ ಹೋಗ್ತಾಯಿದ್ದೀನಿ. 17ಗೆ ಹೋಗಿರ್ತೀನಿ, 18ದಿಂದ ಕ್ಲಾಸಸ್ಗೆ ಹೋಗ್ತೀನಿ. ಒಂದೇನೆಂದರೆ ನಾವೇ ಇಂಟೆಲಿಜೆಂಟ್ಗಳು ಆ ಥರ ಅಂದ್ಕೊಳ್ಳೋದು ತಪ್ಪು. ಯಾಕಂದರೆ ನಮಗೆ ಗೊತ್ತಿರಲ್ಲ, ನಮ್ಮ ಜೊತೆಗಿರೋರೆ ನಮ್ಗಿಂತ ಇಂಟೆಲಿಜೆಂಟ್ಗಳಾಗಿರ್ತಾರೆ. ನಾವು ಏನೂ ಅಲ್ಲ, ಕೆಲವೊಂದು ಸರಿ ನಮ್ಮ ಫ್ರೆಂಡ್ಸ್ಗಿರೋ ನಾಲೆಡ್ಜ್ ನಮಗಿರಲ್ಲ. ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದು ಒಂದೇನೆಂದರೆ ಟ್ಯಾಲೆಂಟ್ನ ಯುಟಿಲೈಸ್ ಮಾಡ್ಕೊತಾ ಇಲ್ಲ ನಾವು ಹೆಂಗಾಗಿ ಹೋಗಿದ್ದೀವಿ ಅಂದರೆ, ಬೆಳಗ್ಗೆ ಎದ್ದು ಫೋನ್ ನೋಡು, ಓಕೆ ಯಾರ್ದು ಮೆಸೇಜಸ್ ಬಂದಿದೆ, ಏನಾಗಿದೆ, ಬರೀ ಈ ಥರ. ಅದ್ರ ಬದಲು ನ್ಯೂಸ್ ಪೇಪರ್ ಓದ್ಬೋದು ಅಥವಾ ಫೋನಲ್ಲಿ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಬೋದು. ಸೊ ಫೋನ್ ಅಡಿಕ್ಷನ್ ಬಿಡಬೇಕು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಅಡಿಕ್ಟೆಡ್ ಆಗಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳು. ಸೊ ಅದರಿಂದ ಸ್ವಲ್ಪ ದೂರ ಇರಬೇಕು. ಎಜುಕೇಷನ್ ಫಸ್ಟಿಗೆ ನಮಗೆ ಮೇನ್ ಮಕ್ಕಳಾಗಿ ನಮಗೆ ಬೇಕಾಗಿರೋದು ಎಜುಕೇಷನ್. ಇನ್ನೊಂದು 10 ವರ್ಷ ಆದಮೇಲೆ ಇದೇ ಝೀಲ್ ನಮ್ಮಲ್ಲಿ ಇರಲ್ಲ, ಓಕೆ ಎಜುಕೇಷನ್ ಕಂಟಿನ್ಯೂ ಮಾಡೋಣ ಅನ್ನೋದು. ಆಮೇಲೆ ಫೋನ್ ನೋಡ್ಬೋದು. ಸೊ ಆಮೇಲೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೋದು, ಫೋನ್ ನೋಡೋದೇ ಆಗಿರಲಿ, ಸೋಷಿಯಲ್ ಮೀಡಿಯಾ ಎಲ್ಲ. ಬಟ್ ಇವಾಗ ಓದೋ ಟೈಮ್ ಓದ್ಬಿಡೋಣ. ಏಜ್ ಇದೆ ನಮಗೆ, ಅದು ಝೀಲ್ ಇದೆ, ಆ ಯೂತ್ನೆಸ್ ಇದೆ. ಸೊ ಈ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಪೇರೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ್ಯಂಡ್ ಕಾಲೇಜವರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಅವರೆಲ್ಲರೂ ಎಕ್ಸ್ಪೆಕ್ಟೇಷನ್ಸ್ಗೆ ಹರ್ಟ್ ಮಾಡೋದು ಬೇಡ, ಚೆನ್ನಾಗಿ ಓದಬೇಕು. ಆ್ಯಂಡ್ ನೀವೇ ನಿಮ್ದೊಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಈ ಥರ ಇಷ್ಟಿಷ್ಟು ಓದಬೇಕು ಅಂತ. ಯಾರೋ ಓದ್ತಾ ಇದ್ದಾರೆ ಅಂತ ಓದೋದಲ್ಲ. ಅವ್ರು ಇಷ್ಟವರ್ ಓದಿದ್ರೆ ಓದಲಿ, ನನಗೆ ಎಷ್ಟು ಅವರ್ ಬೇಕು ನಾನು ಅಷ್ಟು ಅವರ್ ಓದೋಣ. ನಂಗೆ ಎಷ್ಟು ಬೇಕು, ನಂಗೆ ಇಷ್ಟು ಅರ್ಥ ಆಗಿದೆಯಾ ಸಾಕು. ಎಫೆಕ್ಟಿವ್ ರೀಡಿಂಗ್ ಮಾಡಬೇಕು. ಅವ್ರ ಹತ್ರ ಓದ್ಕೊಳ್ಳಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಓದೋಣ. ಅದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇರಬೇಕು ಅಷ್ಟೇ. ಬೇಕು ಅಂದರೆ ಕಂಬೈನ್ ಸ್ಟಡೀಸ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ, ಇಲ್ಲಾಂದರೆ ಇಂಡಿವಿಜುವಲ್ ಸ್ಟಡಿ ಮಾಡ್ಬೋದು. ನಮ್ಗೆ ಯಾವ ಥರ ಕಂಫರ್ಟ್ ಇರುತ್ತೆ ಆ ಥರ ನಾವು ಸ್ಟಡಿ ಮಾಡಬೇಕಷ್ಟೆ. ನಾವು ಹೇಗೆ ಸ್ಟಡಿ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನನ್ನ ಮೇನ್ ಗೋಲ್ CA ಆಗಿರೋದ್ರಿಂದ ರೆಸ್ಪಾನ್ಸಿಬಲ್ CA ಆಗಬೇಕು. ಆಮೇಲೆ ನೋಡೋಣ, ನೆಕ್ಸ್ಟ್ CA ಆದಮೇಲೆ ಇನ್ನೂ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ಓನ್ ಕಂಪ್ನಿ ಬಿಲ್ಡ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್. ಅದಾದಮೇಲೆ ಸೋಷಿಯಲ್ ಸರ್ವಿಸ್ ಮಾಡಬೇಕು. ಆ್ಯಂಡ್ ಇನ್ನೂ ಏನೇನೋ ಡ್ರೀಮ್ಸ್ ಇದೆ. ಸೊ ಅದೆಲ್ಲ ಮಾಡೋಣ. ಫಸ್ಟ್ CA ಫೌಂಡೇಶನ್ ಕ್ಲಿಯರ್ ಮಾಡೋಣ, ಆಮೇಲೆ ನೋಡೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೋಟಿವೇಶನ್ ಅನ್ನೋದು ಇದ್ದೇ ಇರುತ್ತೆ. ಏನಾರು ಆಗಿರ್ಬೋದು, ಮೋಟಿವೇಶನ್ನೇ ಇರ್ಬೋದು, ಡಿಮೋಟಿವೇಶನ್ನೇ ಇರ್ಬೋದು. ಮೋಟಿವೇಶನ್ ಅಂದರೆ ಪಾಸಿಟಿವು ಇರುತ್ತೆ, ನೆಗೆಟಿವು ಇರುತ್ತೆ. ನಾವು ನೆಗೆಟಿವ್ ಮೋಟಿವೇಶನ್ನ ಯಾವತ್ತೂ ಡಿಮೋಟಿವೇಶನ್ ಅಂತ ತಗೋಬಾರ್ದು. ನನಗೇನಂದರೆ, ನಾನು ನೋಡೋ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು, ಆ ಮೂಮೆಂಟ್, ಆ ಸಮಯ ಆಗಿರ್ಬೋದು, ಪ್ರತಿಯೊಂದನ್ನು ಮೋಟಿವೇಟ್ ಮಾಡೋದು. ಏನೋ ಒಂದು ನೋಡೋಣ, ಓಕೆ ಅದನ್ನು ತಗೋಬೇಕು ಅನ್ನೋದೇ ಆಗಿರ್ಬೋದು. ಅಥವಾ ಒಬ್ಬ ವ್ಯಕ್ತಿ ನೋಡಿದ್ರೆ ಅವ್ರ ಥರ ನಾನು ಆಗಬೇಕು. ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ. ಹಾಗಾಗಿ ಅವರಲ್ಲಿ ಏನೋ ಒಂದು ಕಲಿಬೇಕು. ಯಾಕಂದರೆ ಎವ್ರಿ ಒನ್ ಈಸ್ ಯೂನಿಕ್. ಅಂದರೆ ಅವರಿಂದ ನಾವು ಕಲಿಯೋದಿರುತ್ತೆ, ನಾವು ಕಲಿಸೋದಿರುತ್ತೆ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿನೂ ನನ್ನ ಮೋಟಿವೇಟ್ ಮಾಡ್ತಿದ್ರು, ಯಾರೇ ಆಗಿರ್ಬೋದು. ಯಾಕಂದರೆ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬರೂ ಏನಾದರೂ ಒಂದು ಪಾಠ ಕಲಿಸಿ ಹೋಗೇ ಹೋಗ್ತಾರೆ. ಸೊ ನನಗೆ ಎಲ್ಲರೂ ಯಾರೇ ಆಗಲಿ, ಎಂಥ ಚಿಕ್ಕ ಮಗು ನನ್ನ ಲೈಫಲ್ಲಿ ಬಂದ್ರೂ ಅವರಿಂದ ಏನೋ ಒಂದು ಕಲ್ತಿರ್ತೀನಿ. ಚಿಕ್ಕದೇ ಆಗಿರ್ಬೋದು, ಅದು ನನ್ನ ಲೈಫ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ನನಗೆ ಇವರೇ ಪರ್ಟಿಕ್ಯುಲರ್ ಅಂತ ಇಲ್ಲ, ಬಟ್ ಪೇರೆಂಟ್ಸು ಸಪೋರ್ಟ್ ಇದೆ, ಫ್ಯಾಮಿಲಿ ಸಪೋರ್ಟ್ ಇದೆ, ಕಾಲೇಜ್ ಸಪೋರ್ಟ್ ಇದೆ. ಎಲ್ಲರೂ ಮೋಟಿವೇಟ್ ಮಾಡ್ತಾರೆ. ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀನಿ, ಮೋಟಿವೇಶ್ನಲ್ ವೀಡಿಯೋಸ್ ಅಂತ. ಕೆಲವೊಂದು ಸರಿ ಯಾಕಂದರೆ ನಾವು ಹೆಂಗಾಗಿರ್ತೀವಿ ಅಂದರೆ, ಕೆಲವೊಂದು ಸರಿ ಫುಲ್ಲು ಓದ್ಬಿಡೋಣ ಬಿಡು, ಎಲ್ಲ ಓದಿ ಮುಗಿಸ್ಬಿಡೋಣ. ಇನ್ನು ಕೆಲವೊಂದು ಸರಿ ಯಾರು ಓದ್ತಾರೆ ಬಿಡು, ಸಾಕು ಓದಿದ್ದು ಸಾಕು, ಎಷ್ಟು ಓದಬೇಕು, ಪಾಸ್ ಆಗೋಕ್ಕೆ ಎಷ್ಟು ಬೇಕು ಸಾಕು ಅನ್ನೋ ಥರ ಇರ್ತೀವಿ. ಸೊ ನಾವು ಮೋಟಿವೇಟ್ ಆಗಬೇಕು. ನಮಗೇನು ಮೋಟಿವೇಶನ್ ಅಂತ ನಾವು ತಿಳ್ಕೊಬೇಕು. ಮಾರ್ಕ್ಸಾ ನಮಗೆ ಮೋಟಿವೇಶನ್ನು, ಗುಡ್ ಮಾರ್ಕ್ಸಾ, ಆ ಥರ ನಾವು ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕಷ್ಟು. ಹೌದು, ನಾನು ಪೇಂಟಿಂಗ್ ಮಾಡ್ತಾಯಿದ್ದೆ, ಡ್ರಾಯಿಂಗ್ ಸಹ ಮಾಡ್ತಾಯಿದ್ದೆ. ನಾನು ಹಾಸ್ಟೆಲಲ್ಲಿ ಒಂದು ಡ್ರಾಯಿಂಗ್ ಬುಕ್ ಇಟ್ಕೊಂಡಿದ್ದೆ, ಅಥವಾ ಶೀಟ್ಸಲ್ಲೇ ಕೆಲವೊಂದು ಸರಿ ಸುಮ್ಮನೆ ಐ ಡ್ರಾಯಿಂಗ್ ಆಗಿರ್ಬೋದು,
ಅಥವಾ ಏನಾದ್ರು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಡ್ರಾಯಿಂಗ್ ಮಾಡು ಆ ಥರ ಏನಾದ್ರು ಕೇಳೋರು ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಅಂದರೆ ಗ್ರಿಡ್ ಇದ್ದರೆ ಮಾಡ್ತೀನಿ, ಯಾಕಂದರೆ ಗ್ರಿಡ್ ಇಲ್ದಲೇ ಅಷ್ಟು ಪರ್ಫೆಕ್ಷನ್ ಬರಲ್ಲ. ನಾನು ಓಕೆ ಬಾ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ, ಚೆನ್ನಾಗಿ ಬರ್ತಾಯಿತ್ತು. ನೇಚರ್ ಡ್ರಾಯಿಂಗ್ಸ್ ಆಗಿರ್ಬೋದು, ಕ್ರಾಫ್ಟ್ಸ್ ಆಗಿರ್ಬೋದು, ಮಂಡಲ ಆರ್ಟ್ ಆಗಿರ್ಬೋದು, ಸೊ ಈ ಥರ ಮಾಡ್ತಾಯಿದ್ದೆ. ಇದುವರೆಗೂ ನಾರ್ಮಲ್ ಜ್ಞಾನವಿ ಆಗಿದ್ದೆ, ಈಗ ಸ್ಟೇಟ್ ಟಾಪರ್ ಜ್ಞಾನವಿ ಆಗಿದೆ. ಒಂದೇನೆಂದರೆ ಐ ಹ್ಯಾಡ್ ಮೋಟೋ ಏನಂದರೆ GST ಜ್ಞಾನವಿ ಸ್ಟೇಟ್ ಟಾಪರ್. ಸೊ ಇಟ್ಸ್ ಲೈಕ್ GST ನಂಗೆ ಅಚೀವ್ ಆಗಬೇಕು, GST ಬೇಕು. ಏನು GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನನ್ನ ಫ್ರೆಂಡ್ಸ್ಗೆ ಇಲ್ಲ ಏನೋ ಬಿಡು ಸುಮ್ಮನೆ ಬಿಟ್ಟಾಕು, ನಾನು ಹೇಳಲ್ಲ ಅಂತ ಇದ್ದೆ. ಈಗ ಇದು ಗೊತ್ತಾಯಿತು ಬಿಡು, ಈಗ ಗೊತ್ತಾಯಿತು ಅಂತಾರೆ. ಸೊ ಅದು GST ಅನ್ನೋದು ಆ ಥರ ಇತ್ತು. ನನಗೆ ಇವತ್ತೇನೆಂದರೆ ನ್ಯೂಸ್ ಪೇಪರಲ್ಲಿ ನೋಡಿದೆ ಫಸ್ಟು, ಚೆನ್ನಾಗಿ ಬಂದಿದೆ ನಂದು ಅಂತ ಅನ್ನಿಸ್ತು ಅಲ್ವ. ನಾನು ನ್ಯೂಸ್ ಪೇಪರಲ್ಲಿ ಅನಿಸ್ತು. ಆಮೇಲೆ ಒಂದು ನ್ಯೂಸ್ ಪೇಪರಲ್ಲ, ಎಲ್ಲ ಕಡೆ ಎಷ್ಟೋ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಇಂಗ್ಲೀಷ್ ನ್ಯೂಸ್ ಪೇಪರಲ್ಲೂ ಇತ್ತು. ಆಮೇಲೆ ಮ್ಯಾಮ್ ಕೂಡ ನನಗೆ ಹೇಳಿದ್ರು, ಹಿಂಗೆ ನೋಡು ವಿದ್ಯಾನಿಧಿ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಬಂದಿರಲಿಲ್ಲ, ಈಗ ಬಂದಿದೆ, ಖುಷಿ ಆಯಿತು ಅಂದರು. ನನಗೂ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಒಂದು ಎಷ್ಟು ಜನ ನೋಡಿರ್ತಾರಲ್ವ ಅಂತ ಅನ್ನಿಸ್ತು. ಸೊ ನನಗೆ ಸಾಧನೆ ಮಾಡಿದ್ದೀನಿ, ಬಟ್ ಇದೇನು ಸಾಧನೆ ಅಲ್ವೇ ಅಲ್ಲ. ಇದು ಒಂದು ನಂಗೆ ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಇದು ಸ್ಟೇಟ್ ರ್ಯಾಂಕ್ ಬಂದಿದ್ದೀನಿ ಏನೂ ಅಲ್ಲ, ಯಾಕಂದರೆ ಇದು ಕಮ್ಮಿನೇ. ಒಂದು ಓದಿದ್ದೀವಿ, ಬರೆದಿದ್ದೀವಿ, ಒಂದು ರಿಸಲ್ಟ್ ಬಂದಿದೆ ಅಷ್ಟೇ. ಚಾಲೆಂಜಿಂಗ್ ಅಂದರೆ CA. ಸೊ CA ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೋದಕ್ಕಿಂತ ಚಾಲೆಂಜ್ ಇಟ್, ಅಚೀವ್ ಇಟ್. ಅದೊಂದು ತುಂಬ ಕಷ್ಟದ ಕೋರ್ಸ್ ಆಗಿದೆ ಆ್ಯಂಡ್ ಎಕ್ಸಾಮ್ ಆಗಿದೆ. ನಾವು ಹೆಂಗೆ ಪ್ರಿಪೇರ್ ಆಗ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಅದನ್ನು CAಗೆ ಕನ್ಸಿಸ್ಟೆಂಟ್ ಆಗಿದ್ದು ನಾವು ಪ್ರಿಪೇರ್ ಆದರೆ CA ಪಾಸ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬರುತ್ತೆ. ಸೊ ನಾನು CAಗೆ ಚೆನ್ನಾಗಿ ರೆಡಿ ಆಗಬೇಕು ಈಗ.